ಆರೋಪ ಇರೋದು ಬಹಳ ಗಂಭೀರವಾದದ್ದು. 60% ಕಮಿಷನ್ ಅಂದ್ರೆ ಒಬ್ಬ ಗುತ್ತಿಗೆದಾರ ಕೆಲಸ ಮಾಡೋದು ಹೇಗೆ, ಹೆಂಡತಿ ಮಕ್ಕಳನ್ನ ಸಾಕೋದು ಹೇಗೆ? ಹೀಗೊಂದು ಆರೋಪ ಬಂದಾಗ ಸರ್ಕಾರದಿಂದ ನಾವೇನ್ ನಿರೀಕ್ಷೆ ಮಾಡ್ತೀವಿ? ನಾವು ಅಂದ್ರೆ ಜನಸಾಮಾನ್ಯರು. ಆರೋಪ ಬಂದಿದೆ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ, ಒಂದು ತನಿಖೆ ಮಾಡ್ಲಿ, ಪಾರದರ್ಶಕತೆಯನ್ನ ಪ್ರದರ್ಶನ ಮಾಡ್ಲಿ. ಆದ್ರೆ ವಿಶ್ಲೇಷಣೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ರಾಜಕೀಯ ಪಡಸಾಲೆಯಲ್ಲಿ ಅಂದ್ರೆ MB ಪಾಟೀಲ್ರ ಹೇಳಿಕೆ. ನಾನಿಲ್ಲಿ ವ್ಯಕ್ತಿಗತವಾಗಿ MB ಪಾಟೀಲ್ನ ಟಾರ್ಗೆಟ್ ಮಾಡ್ತಿಲ್ಲ, ಅವರ ಹೇಳಿಕೆಯನ್ನ ವಿಶ್ಲೇಷಣೆಗೆ ಒಳಪಡಿಸಬಹುದಾ ಅನ್ನೋ ಪ್ರಯತ್ನ ಅಷ್ಟೇ. ಹತಾಶರಾಗಿ ಮಾತನಾಡಿದ್ರಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಪುತ್ರನ ಸೋಲು ಕುಮಾರಸ್ವಾಮಿ ಅವರನ್ನ ಕಂಗೆಡಿಸಿದ್ಯಂತೆ, ಅವ್ರ ಬಾಯಲ್ಲಿ ಅಸತ್ಯವನ್ನ ನುಡಿಸ್ತಾ ಇದೆಯಂತೆ. ಸರ್ಕಾರದ ಭವಿಷ್ಯದ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡ್ತಾನೆ ಇರ್ತಾರೆ, ಆಗ ಬಿದ್ದೋಗುತ್ತೆ, ಈಗ ಬಿತ್ತೋಗುತ್ತೆ ಅಂತ ಹೇಳಿ. ಆದ್ರೆ ಬಿದ್ದು ಹೋಗ್ತಾ ಇಲ್ಲ, ಗಟ್ಟಿಯಾಗಿದೆ. ಇದನ್ನ ನೋಡಿ ಬೆಪ್ಪರಾಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಸಂಕ್ರಾಂತಿ ಅಂತ ಹೇಳಿ ಭವಿಷ್ಯ ಹೇಳ್ತಿದ್ರಲ್ಲ, ನೋಡ್ತಾ ಇರಿ. ಸಂಕ್ರಾಂತಿ ನಂತರ, ಇದು ಬಹಳ ಮುಖ್ಯ MB ಪಾಟೀಲ್ರ ಹೇಳಿಕೆ, ಸಂಕ್ರಾಂತಿ ನಂತರ JDS ಪಕ್ಷದಲ್ಲಿ ಹೇಳ್ಕೊಳಕ್ ಒಬ್ಬ MLA ಉಳಿದಿರೋದಿಲ್ಲ ಅಂತ ಹೇಳಿ MB ಪಾಟೀಲ್ರು ಮಾತನಾಡಿದ್ದಾರೆ. ಇದನ್ನ ಬೇರೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಬಟ್ MB ಪಾಟೀಲ್ರು ಸಾಮಾನ್ಯವಾಗಿ ಈ ರೀತಿ ಹಾರ್ಸ್ ಟ್ರೇಡಿಂಗ್ ಬಗ್ಗೆ ಮಾತನಾಡೋದು ವಿರಳ. ಇವತ್ತು ಅವರೇ ಮಾತನಾಡ್ಬಿಟ್ಟಿದ್ದಾರೆ. ಆ ಬೈಟ್ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ ಮುಂದುವರಿಸಿ. ಅವರು ಈ ಮೊನ್ನೆ ನಡೆದಂತ ನಿನ್ನೆ ನಾನು ಉತ್ತರ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ ಅವರ ಅಸ್ತಿತ್ವಕ್ಕೆ, ಪಕ್ಷದ ಅಸ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಿ ಕೊಡಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಅಂಡ್ ರನ್ ಮಾಡಿದವ್ರದ್ದು ಸ್ವಭಾವ ಇದೆ ಕುಮಾರಸ್ವಾಮಿ ಅವ್ರದ್ದು. ಹಿಟ್ ಅಂಡ್ ರನ್ ಮಾಡುವಂಥ ಸ್ವಭಾವ ಇದೆ. ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತಿರುತ್ತೆ, ಬೆಳವಣಿಗೆ ಆಗ್ತವೆ, ರಾಜಕೀಯ ಬೆಳವಣಿಗೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಇವತ್ತು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. ನಿನ್ನೆ ನಾನು ಉತ್ತರ ಅವರೇ ಹತಾಶರಾಗಿ ಮಾತನಾಡ್ತಿದ್ದಾರೆ, ಸುಳ್ಳು ಮಾತನಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು. MB ಪಾಟೀಲ್ರು ಗೊತ್ತಿರಬೇಕು, ಅವರು ಅವ್ರದೇ ಒಂದು ನಿಷ್ಠಾವಂತ ಕಾರ್ಯಕರ್ತ, ಪಕ್ಷನೇ ನಂದು ಅಂತ ಹೇಳೋಂಥ ಡೆಪ್ಯೂಟಿ CM DK ಶಿವಕುಮಾರ್ ಅವ್ರ ಪರವಾಗಿಲ್ಲ. ಜಾತ್ಯತೀತತೆಯಿಂದ ಬಂದಿರೋಂಥ ಸಿದ್ದರಾಮಣ್ಣ ಅವರು ಅವ್ರ ಜೊತೆ ಇದ್ದಾರೆ. ಅವ್ರು ಯಾವ ಪಕ್ಷದಿಂದ ಬಂದರು, ಎಲ್ಲಿ ಕಲ್ತರು ಅನ್ನೋದೆಲ್ಲ ಪಾಟೀಲ್ರು ಒಂದು ಸ್ವಲ್ಪ ನೆನ್ಪು ಮಾಡ್ಕೋಬೇಕು. ಹತಾಶ ಅಂತ ಒಂದು ವರ್ಡ್ ಹೇಳಿದ್ರಲ್ಲ, ನಾನು ಇವಾಗಲೂ ಹೇಳ್ತೀನಿ, ತುಂಬ ಹಿರಿಯರಿದ್ದೀರ ಪಾಟೀಲ್ರೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ನಿಮ್ಮ ಒಂದು ಹೆಸರಿಂದ ಅಭಿವೃದ್ಧಿಗಳಾಗಬೇಕು. ಕೈಗಾರಿಕಾ ಸಚಿವರಿದ್ದೀರಾ. ಕುಮಾರಣ್ಣ ಅವ್ರ ಜೊತೆ ಮುಂದೆ ಮೂರುವರೆ ವರ್ಷ ನೀವು ಅವ್ರ ಜೊತೆ ಪರಸ್ಪರವಾಗಿದ್ದು ರಾಜ್ಯಕ್ಕೆ ಎಷ್ಟು ಕೈಗಾರಿಕೆಗಳು ಆಗುತ್ತೋ ಅನ್ನೋದನ್ನ ತಗೊಂಡು ಬನ್ನಿ. ನೀವು ಒಂದು ಇಷ್ಟು ದೊಡ್ಡ ಹಿರಿಯ ಸಚಿವರಾಗಿ ಮಾಧ್ಯಮದ ಮುಂದೆ ಮಾತಾಡ್ತಿರೋದನ್ನ ನಾನು ಖಂಡಿಸಿ ಈ ಮಾತನ್ನ ಒಬ್ಬ ಚಿಕ್ಕವನಾಗಿ ನಿಮಗೆ ಸಜೆಷನ್ ಕೊಡ್ತಿದ್ದೀನಿ. ಕೈಗಾರಿಕೆಗಳನ್ನ ತಗೊಂಡು ಬಂದು ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಸೃಷ್ಟಿಸೋದು ನೋಡಿ ಹೊರ್ತು ಈ ರೀತಿ ಏನೋ ಹತಾಶರಂತೆ ರೀ. ಸೋತಿರೋದು ಇದೆ, ಒಂದೇ ಒಂದು ಸೀಟ್ ಗೆದ್ದಿದ್ವಿ 89ರಲ್ಲಿ. ಬರ್ಲಿಲ್ವಾ? CM ಆಗ್ಲಿಲ್ವಾ? PM ಆಗ್ಲಿಲ್ವಾ? ನಮ್ದ್ರೆ ಅರ್ಧ ಡಜನ್ ಸಚಿವರನ್ನಾಗಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇರೋರು ಯಾವ ಪಕ್ಷದವರು? ನಿಮ್ಮ CM ಇಂದನೂ ಯಾವ ಪಕ್ಷದವರು ಪಾಟೀಲ್ರೇ? ಹಾಗಾಗಿ ನಾವು ನಿಮ್ಮ ಥರ ಎಲ್ಲ ರಾಜಕೀಯವಾಗಿ ಮಾತಾಡೋದು ಬೇಡ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ನಾನು ಕುಮಾರಣ್ಣ ಅವರು ಪದೇ ಹೇಳ್ತಿರೋದು, ಹೇಗೆ ಕೆಂಪಣ್ಣ ಅವ್ರು ಹೇಳಿದಾಗ ನೀವು ಊರ್ ಸುತ್ತ ಒಂದು ಕಾಂಪೌಂಡ್ ಬಿಡದೆ, ಒಂದು ಜಾಹೀರಾತನ್ನ ಬಿಡದೆ ಕೊಟ್ಕೊಂಡು ಬಂದ್ರಿ 40% ಅಂತ. ಇವತ್ತು ನಿಮ್ ಪಕ್ಷದ ಕಾರ್ಯಕರ್ತರು, ನಿಮ್ ಪಕ್ಷದ ಗುತ್ತಿಗೆದಾರರು ಹೇಳ್ತಿದ್ದಾರೆ ನಮ್ಗೆ ರಿಲೀಸ್ ಆಗ್ತಿಲ್ಲ, ಹಣ ಇಲ್ಲ ಅಂತ ನಿಮ್ಮ ಪಕ್ಷದವ್ರು ಹೇಳ್ತಿದ್ದಾರೆ ಅಂತ ಕುಮಾರಣ್ಣ ಹೇಳೋದಕ್ಕೆ ನಿಮ್ಗೆ ಇನ್ನೂ ಸಾಕ್ಷ್ಯ ಏನ್ ಕೊಡ್ಬೇಕು? 1.5 ವರ್ಷ ಆಯ್ತು 40% ಎಲ್ಲಿ ನೀವು ತಾರ್ಕಿಕ ಅಂತ್ಯ ಕೊಟ್ರಿ? ಇವತ್ತು ಏನು ಬೇಡ, ಕಾಂಗ್ರೆಸ್ ವಕ್ತಾರ ಇಲ್ಲಿ ಕೂತಿದಾರಲ್ವಾ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ಲಿ. 1.5 ವರ್ಷದಿಂದ ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಆಗಿದೆಯಾ ಅಂತ ಹೇಳಿ. ಒಂದು ಅಭಿವೃದ್ಧಿ ಹೇಳಿ, ಒಂದೇ ಅಭಿವೃದ್ಧಿ ಇದು ಮಾಡಬೇಡಿ, ಅದಕ್ಕೆ ಆನ್ಸರ್ ಮಾಡಿ. ಆಯ್ತು, ದರ್ಶನ್ ಅವ್ರು ಹೇಳ್ಬೋದು. ನೋಡಿ ಮೇಡಮ್, ಇವಾಗ ಇವರು ಕೈಗಾರಿಕೆ ಬಗ್ಗೆ ಮಾತಾಡಿದ್ರು. ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿ ಕರ್ನಾಟಕಕ್ಕೆ ಒಂದೇ ಒಂದು ಕೈಗಾರಿಕೆ ತಂದ್ರೆ ಒಂದು ಉದ್ಯೋಗ ಕೊಟ್ರ ಅನ್ನುವಂತ ಒಂದು ವಿಚಾರ. ಅಭಿವೃದ್ಧಿ ಕೆಲಸ ಇವರು ಪ್ರಶ್ನೆ ಮಾಡಿದ್ದಾರೆ. ನಾವು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ 6000 ಎಕರೆ ಕೈಗಾರಿಕಾ ಕಾರಿಡಾರ್ನ ಮಾಡಿದೀವಿ. ಜೊತೆಗೆ ಕಲ್ಯಾಣ ಕರ್ನಾಟಕಕ್ಕೆ 11,776 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಜೊತೆಗೆ ಕಿತ್ತೂರು ಕರ್ನಾಟಕಕ್ಕೆ 3,800 ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ. ತುಮಕೂರಲ್ಲಿ 1,100 ಕೋಟಿ ಶಂಕುಸ್ಥಾಪನೆಗಳು ಪಶು ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಉದಾಹರಣೆ ಪ್ರಾಜೆಕ್ಟ್ ಆಗಿರ್ಬೋದು, ಹಾಸನ ತನಕ ನೀರು ಬರೋ ಕೆಲಸ
ಬೆಂಗಳೂರು 50 ಲಕ್ಷ ಜನರಿಗೆ ಕುಡಿಯೋ ನೀರಿನ ಏನು ಕೆಲಸ ನಾವೇ ಶಂಕುಸ್ಥಾಪನೆ ನಮ್ಮಿಂದನೇ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಕೊಟ್ಟಿದ್ದಾರೆ, ಜನ ಕೇಳಿಸ್ಕೊಳ್ಳಿ, ನೀವು ಕೌಂಟರ್ ಮಾಡಿ, ನಿಮ್ಮ ಹತ್ರನೂ ಸ್ಟಾಟ್ಸ್ ಇದೆ, ಕೇಂದ್ರ ಮಂತ್ರಿಗಳಾಗಿ ಇಷ್ಟು ದಿನ ಆಯ್ತಲ್ಲ, ಕರ್ನಾಟಕಕ್ಕೆ ತೆರಿಗೆ ವಂಚನೆ ಆಗಿದೆ, ಕರ್ನಾಟಕಕ್ಕೆ ಬಜೆಟ್ ಅಲ್ಲಿ ನಯ ಪೈಸೆ ಬಂದಿಲ್ಲ, ಕರ್ನಾಟಕಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ವಿಶೇಷ ಕೈಗಾರಿಕಾ ಪ್ಯಾಕೇಜ್ ಹೋಗ್ತಾ ಇದೆ, ಅಲ್ಲಿ ನಿತೀಶ್ ಮತ್ತೆ ಇಲ್ಲಿ ನಾಯ್ಡುಗೆ ವಿಶೇಷ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇ, ನೀವು ಕರ್ನಾಟಕಕ್ಕೆ ಬಂದಾಗ ನೀವು ದಯವಿಟ್ಟು ನಿಮ್ಮ ವಾಕ್ಯವನ್ನು ಹೇಳುವಂತ ಕೆಲಸ ಮಾಡಿ. ಇವತ್ತು ಬಿಜೆಪಿ ಮಾತಾಡ್ತಾ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರು. ಈಶ್ವರಪ್ಪನವರೇ ಏನು ಭ್ರಷ್ಟಾಚಾರ 40% ಸಂತೋಷ್ ಪಾಟೀಲ್ ಅವರು ಯಾವ ರೀತಿ ಸಂತೋಷ ಏನೋ ಮಾತಾಡ್ತಿರಲ್ಲ, ವಾಸ್ತವಾಂಶ ಅವರು ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ 18 ಸೆಕೆಂಡ್ ಆದ್ಮೇಲೆ ಇಬ್ಬರು ನಾಯಕರು ಸುರಭಿ ಅವ್ರ ಮೈಕ್ ಆನ್ ಆಗಿದೆ. 10 ಸೆಕೆಂಡ್, ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲ. 10 ಸೆಕೆಂಡ್. ನೀವು ನೆಕ್ಸ್ಟ್ ನಿಮ್ಮಲ್ಲಿ ತಾಕತ್ತು ನಮ್ಮಿದ್ರೆ ನಿಮ್ಮ ಸಾಧನೆಯ ಲಿಸ್ಟ್ ಇಬ್ಬರ ಮೈಕು ಮ್ಯೂಟ್, ಸುರಭಿ ಅವರ ಮೈಕ್ ಆನ್. ತಮ್ಮು ತಾಕತ್ತು ದಮ್ಮು ತಾಕತ್ತು, ಈ ಪದ ಕೇಳಿ 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 ಅಶ್ವಿನ್ ಜಿ ಮೈಕ್ ಮ್ಯೂಟ್ ಆಗಿದೆ, ದರ್ಶನ್ ಅವರೇ ಮೈಕ್ ಮ್ಯೂಟ್ ಆಗಿದೆ, ಸುರಭಿ ಅವರೇ ಎಂಬಿ ಪಾಟೀಲ್ರ ಮಾತು ಸೋಲು ಹತಾಶೆ ಅವರ ವೈಯಕ್ತಿಕ ಅಭಿಪ್ರಾಯ ಇರಬಹುದು, ಆದ್ರೆ ಭವಿಷ್ಯದ ಬಗ್ಗೆ ಮಾತನಾಡುವಾಗ, ಸರ್ಕಾರದ ಭವಿಷ್ಯದ ಬಗ್ಗೆ ಮಾತನಾಡುವಾಗ ಒಬ್ಬ ಆಡಳಿತಾರೂಢ ಪಕ್ಷದ ಸದಸ್ಯನಾಗಿ, ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ಹಾರ್ಸ್ ಟ್ರೇಡಿಂಗ್ ಬಗ್ಗೆ ನೇರವಾಗಿ ಆನ್ ಕ್ಯಾಮ್ರಾ ಮಾತನಾಡ್ತಿದ್ದಾರೆ ಅಂದ್ರೆ ಇದು ಎಲ್ಲಿಂದ ಎಲ್ಲಿಗೆ ತರ್ಕ, ಎಲ್ಲಿಂದ ಎಲ್ಲಿಗೆ ಲಾಜಿಕ್ ಇದು ಅಂತ ಹೇಳಿ. ಟಾಪಿಕ್ ಡೈವರ್ಷನ್ ಅಷ್ಟೇ ಅಲ್ಲ, ಒಂದು ಮೀಡಿಯಾ ಇಂಟರ್ವ್ಯೂನಲ್ಲಿ ನಾನು ನೋಡಿದೆ, ಕ್ಲಿಯರ್ ಆಗಿ ಒಂಥರ ನೀವು ನನಗೆ ಮ್ಯಾಂಡೇಟ್ ಕೊಡಿ ನಾವು ಮಾಡ್ತೀವಿ ಅಂತ. ನೋಡಿ, ನಾನು ಒಂದು ನಿಮಿಷ ನಾನು ಒಬ್ಬ ರಾಜಕಾರಣಿಯಾಗಿ ಒಂದು ವಕ್ತಾರೆಯಾಗಿ ಮಾತಾಡಲ್ಲ. ಪಾಲಿಸಿನಲ್ಲಿ ಇಂಟ್ರೆಸ್ಟ್ ಇರೋರು, ದೇಶದಲ್ಲಿ ಇಂಟ್ರೆಸ್ಟ್ ಇರೋ ಥರ ಮಾತಾಡ್ತೀವಿ. ನಾವು ಇದೇ ಚರ್ಚೆ ಮಾಡ್ಕೊಂಡು ಹೋದರೆ ಇವ್ರಿಗಿಷ್ಟು ಅವ್ರಿಗಿಷ್ಟು ನಮಗಿಷ್ಟು ಅನ್ನೋದ್ರ ಬಗ್ಗೆ ಯಾವ ಕಾಂಟ್ರಾಕ್ಟರ್ಸು ಸರಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ, ಆ ಕ್ವಾಲಿಟಿ ಚೆಕ್ ಸರಿಯಾಗಿ ಆಗೋದಿಲ್ಲ. ಅದರಲ್ಲಿ ಆಗ್ಬೇಕಾಗಿರಂತ ಇವತ್ತು ನಾವು ನೋಡ್ತಿರೋ ಒಂದು ಪಾಟ್ ಹೋಲ್ ಆಡಿಟ್ ಮಾಡಿದ್ರೆ ನಾವು ಬೆಂಗಳೂರಿನಲ್ಲಿ ನಾನು ನಿಜವಾಗ್ಲೂ ಬೆನ್ ಮುರಿದೋಗಿದೆ. ಸ್ಮಿತಾ ಅವರೇ, ನಿಮ್ಗೆ ಗೊತ್ತಿದೆ, ನಾನು ನಿಜವಾಗ್ಲೂ ನನ್ ಬೆನ್ ಮುರಿದೋಗಿದೆ ಬೆಂಗಳೂರಲ್ಲಿ ಓಡಾಡಿ. ಇಂತಹ ಒಂದು ಪರಿಸ್ಥಿತಿಲಿದ್ದಾಗ ಎಲ್ಲಾ ಪಕ್ಷದವರು ಒಂದ್ ನಿಮಿಷ ಯೋಚನೆ ಮಾಡಬೇಕು. ಈ ವಿಷಯನ ಹೇಳ್ತಾ ಇವತ್ತು ನಾವು ಏನ್ ನೋಡ್ತಾ ಇದೀವಿ, ಸೀರಿಯಸ್ ಅಲಿಗೇಷನ್ಸ್ ಬಂದಿದೆ ಈ ಸರ್ಕಾರದ ವಿರುದ್ಧ. ಸೀರಿಯಸ್ ಅಲಿಗೇಷನ್ಸ್ ಸಾವಿದೆ ಅಂದ್ರೆ, ಯಾರಾದ್ರೂ ಒಬ್ರು ಗುತ್ತಿಗೆದಾರರು ಅವರ ಜೀವ ಕಳ್ಕೊತಾ ಇದ್ದಾರೆ ಅಂದ್ರೆ ಒಂದ್ ನಿಮಿಷ ನಾವು ಕಣ್ಣೀರ್ ಹಾಕಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಸೀರಿಯಸ್ ಅಲಿಗೇಷನ್ಸ್ ನ ಸರ್ಕಾರ ಹೇಗೆ ಪ್ರೋಬ್ ಮಾಡ್ತಾರೆ, ಅದ್ರ ಬಗ್ಗೆ ನೀವು ಯಾವ ತರ ಒಂದು ಕ್ರಮ ತಗೊಂಡಿದ್ದೀರಾ ಅದು ನನಗೆ ಗೊತ್ತಾಗಬೇಕಾಗಿದೆ. ಇವತ್ತಿನ ಅಲಿಗೇಷನ್ ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದಾರೋ ಅದನ್ನ ನಿಜವಾಗ್ಲೂ ಆ ಪ್ರೂಫ್ ಅನ್ನು ತಗೊಂಡು ಹೋಗಿ ಮಾಡೋದು ನಮ್ಮ ವಿರೋಧ ಪಕ್ಷದ ಒಂದು ನಾವು ಓಪನ್ ಇದೀವಿ, ಅದಕ್ಕೆ ನಾವು ಅದನ್ನ ರೆಸ್ಪಾನ್ಸಿಬಲ್ ಆಗಿ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ನಾವು ಲೋಕಾಯುಕ್ತ ಅವ್ರು ಏನು ಅಂಬಿಕಾಪತಿ ಮತ್ತು ಕೆಂಪಣ್ಣ ಆಯೋಗದ ಒಂದು ಅಕ್ಯುಸೇಷನ್ ಬಂತು, ಪ್ರೂಫ್ ಇಲ್ಲ ಅಂತ ಹೇಳ್ತು. ಇದು ಪ್ಲೀಸ್ ನೀವು ಅದನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅಲ್ಲೇ ಹುಕ್ ಹಾಕೊಂಡು ಸ್ಟಕ್ ಆಗೋದ್ ಬೇಡ, ಮುಂದುವರಿಸಬೇಡಿ ಸುರಭಿ ಅವರೇ, ನನಗೆ ಸಮಯ ಬಹಳ ಕಡಿಮೆ. ನನ್ನ ಫೈನಲ್ ಪಾಯಿಂಟ್ ಇಷ್ಟೇ ಸರ್, ಸರ್ಕಾರ ಇದನ್ನ ಎಲ್ಲಾನು ಒಂದು ಸ್ಟಾಪ್ ಮಾಡೋದಿಕ್ಕೆ ಸರ್ಕಾರ ಒಂದು ಓಪನ್ ಕಂಪ್ಲೇಂಟ್ಸ್ ರಿಜಿಸ್ಟ್ರೇಷನ್ ಪೋರ್ಟಲ್ ಮಾಡಿ, ಆ ಪೋರ್ಟಲ್ ಮೂಲಕ ಯಾರಿಂದ ಏನು ಪ್ರೆಷರ್ ಬರ್ತಾ ಇದೆ, ಯಾರಿಂದ ಏನ್ ಬ್ರೈಬ್ ತಗೊಳ್ತಾ ಇದ್ದಾರೆ, ಏನ್ ಇಶ್ಯೂ ಆಗ್ತಾ ಇದೆ ಅಂತ ನೀವು ಓಪನ್ ಆಗಿ ಮಾಡಿ. ನೀವು ಗೆದ್ದಿದ್ದು ಈ 40% ಅಕ್ಯುಸೇಷನ್ ಇಂದ ಅಲ್ಲ, ನೀವು ಆಂಟಿ ಕರಪ್ಷನ್ ಆಂಟಿ ಗ್ರಾಫ್ಟ್ ಮೇಲೆ ನಿಂತಿದ್ದೀರಲ್ಲ. ಸಮಾಜವಾದಿ ಮುಖ್ಯಮಂತ್ರಿಗಳು 3ನೇ ರಿಚೆಸ್ಟ್ ಮುಖ್ಯಮಂತ್ರಿಗಳಾಗಿರ್ಬೋದು ದೇಶದಲ್ಲಿ, ಮತ್ತೆ DK ಶಿವಕುಮಾರ್ ಅವರ ಆಸ್ತಿ ನನಗೆ ಕೌಂಟ್ ಮಾಡಕ್ ಆಗದೆ ಇರ್ಬೋದು, ಆದ್ರೂ ನೀವು ಗೆದ್ದಿರೋದು 40% ಮೇಲೆ ಅಲ್ವಾ. ಹಾಗಾಗಿ ಒಂದು ಆನ್ಲೈನ್ ಡಿಜಿಟಲ್ ಮೂಲಕ ನಿಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿ ಯಾರ ಮೇಲೆ ಇಷ್ಟ ಅಕ್ಯುಸೇಷನ್ ಇದೆಯೋ ಒಂದು ಪೋರ್ಟಲ್ ಓಪನ್ ಮಾಡಿ. ಗುತ್ತಿಗೆದಾರರು ಎಷ್ಟಿದಾಗಿದೆ, ಏನ್ ಹಣ ಆಗಿದೆ, ಅವ್ರದ್ದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಏನು, ಅವರಿಗೆ ಕಂಪ್ಲೇಂಟ್ಸ್ ಏನಾರಿದ್ರೆ ಕಂಪ್ಲೇಂಟ್ಸ್ ರೇಸ್ ಮಾಡೋದಕ್ಕೆ ಒಂದು ಅವಕಾಶ. ಗುಡ್ ಸಜೆಷನ್. ಇವತ್ತಿನ ಡಿಬೇಟ್ ಮುಗಿಸೋಕೆ ನನಗೆ ಅವಕಾಶ ಸಿಗ್ತಾ ಇದೆ. ಕಡೆಯದಾಗಿ ನಾವು ಇವತ್ತು ಕೇಳಿದ ಪ್ರಶ್ನೆಯ ಉತ್ತರವನ್ನು ಗಮನಿಸ್ಬಿಡೋಣ. 60% ಕಮಿಷನ್ ಅನ್ನೋ ಆರೋಪದಲ್ಲಿ ಸತ್ಯಾಂಶ ಇದೆಯಾ ಅಂತ ಹೇಳಿ. ಅದು ಸ್ಯಾಂಪಲ್ ಸೈಜ್ ಕಮ್ಮಿ ಇರಬಹುದು ಸರ್, ನಮಗೆ ವೀಕ್ಷಕರು ಓಟ್ ಹಾಕಿರೋದ್ರ ಸ್ಯಾಂಪಲ್ ಸೈಜ್ ಕಡಿಮೆ ಇರಬಹುದು. ಅದರಲ್ಲಿ 83% ಜನ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಅವರೇ, ಕಾಳಜಿ ಇಷ್ಟೇ,
ಅಭಿವೃದ್ಧಿ ಪೂರ್ವಕವಾಗಿ ಸರ್ಕಾರ ನಡ್ಕೊಳ್ಬೇಕು ಅಂತಂದ್ರೆ ಅಭಿವೃದ್ಧಿಯ ದ್ಯೋತಕರಾಗಿರುವ ಗುತ್ತಿಗೆದಾರರು ನಿರಾಳರಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ಸುರ್ಬಿ ಅವ್ರ ಸಲಹೆ ತೆಗೆದುಕೊಳ್ತಿರೋ ಅಥವಾ ಗುತ್ತಿಗೆದಾರರನ್ನೇ ಅಡ್ರೆಸ್ ಮಾಡ್ತಿರೋ, ಏನೋ ಒಂದು ಮಾಡಿ ಅವ್ರು ನೆಮ್ಮದಿಯಾಗಿ ಕೆಲಸ ಮಾಡೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಆಗಲಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಈಗ ಒಂದು ಕ್ವಿಕ್ ಬ್ರೇಕ್ ಹೋಗ್ತೀವಿ. ಬ್ರೇಕ್ನ ನಂತರ ನಾವು ಹೆದರಿಸ್ತಿಲ್ಲ, ಭಯ ಪಡಿಸ್ತಿಲ್ಲ, ಆತಂಕಕ್ಕೆ ಕಾರಣವನ್ನೂ ಕೂಡ ಕೊಡ್ತಾ ಇಲ್ಲ. ಆದ್ರೆ ರಾಜ್ಯದಲ್ಲಿ ಬಹುಚರ್ಚಿತ ವಿಚಾರ HMP ವೈರಸ್ ಚೈನಾದಿಂದ ಬಂದುಬಿಟ್ಟಿದೆಯಂತೆ, ಕೊರೋನಾ ರೀತಿಯಲ್ಲೇ ಹಬ್ಬಿಡುತ್ತಂತೆ, ಲಾಕ್ಡೌನ್ ಅಂತೆ, ಮತ್ತೊಂದು ಮಗದೊಂದು ಇರುವ 10 ಪ್ರಶ್ನೆಗಳಿಗೆ ತಜ್ಞರಿಂದ ಸೂಕ್ತ ಉತ್ತರವನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ 2ನೇ ವಿಚಾರದಲ್ಲಿ ಮಂಡಿಸ್ತಾ ಹೋಗ್ತೀವಿ.